ಅದು ಅಟ್ಟೆ ದೊಡ್ಡ ಅಟ್ಟೆಯನ್ನು ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದೇನೆ. ದೊಡ್ಡ ಅಟ್ಟೆ, ದೊಡ್ಡ ಹುಲ್ಜಾಡಿ ಆಯ್ತಾ. ಕಟ್ಟದಾಡ್ರಿ ನನ್ನ ಎದುರಿಗೆ ಸ್ಟೂಲ್ ಇಟ್ಕೊಂಡು ಕಟ್ಟಿದ್ದು. ಅಷ್ಟೇ ಎತ್ತರ, 4.5 ಅಡಿ ಎತ್ತರ. ಅಲ್ಲಿ ರಂಗದಲ್ಲಿ ಅಳತೆ ಮಾಡಿದ್ದ ಇದು ಉಂಟು ಈಗ. ಒಂದು 3.5 ಲಕ್ಷದವರೆಗೆ ನನಗೆ ಉಳಿದಿತ್ತ ಹಾಡ. ಈಗ ಅಲ್ಲ, ಈಗ ನನಗೆ 64ನೇ ವರ್ಷ, 14 ವರ್ಷದ ಕೆಳಗೆ ಒಂದು 3.5 ಲಕ್ಷ ಉಳಿತು. ಅದೀಗ ನನಗೆ ಇಲ್ಲ ಈ ಮನೆ ಕಟ್ಲಿಕ್ಕೆ ಸ್ವಲ್ಪ ಅನುಕೂಲ ಆಯ್ತು. ಈ ಮನೆ ಕಟ್ಲಿಕ್ಕೆ, ಈ ಮನೆ ಕಟ್ಟುವುದಕ್ಕೆ ಅದರದ್ದೇ ಸ್ವಲ್ಪ ದುಡ್ಡು ನನಗೆ. ಅದನ್ನ ಕಡೆಗೆ ಉಳಿದ ದುಡ್ಡನ್ನ ಅವನು ಫಿಕ್ಸೆಡ್ ಮಾಡಿ ಇಟ್ರು. 1 ವರ್ಷ ಏನೋ ಇದ್ದಿತ್ತು. ಕಡೆಗೆ ಈ ಮನೆ ಕಟ್ಟುವಾಗ ನನಗೆ ಹಣವನ್ನ ತೆಗೆದುಕೊಟ್ರು. ಆಮೇಲೆ ಅದೊಂದು ದೊಡ್ಡ ಕಾರ್ಯಕ್ರಮ ಆದದ್ದು. ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ ಇನ್ನು ನಮ್ಮ ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ನನಗೆ 60 ವರ್ಷದಲ್ಲಿ ಆ ವರ್ಷ ಕಾರ್ಯಕ್ರಮ ನನ್ನ 60ನೇ ವರ್ಷಕ್ಕೆ ಮಾಡ್ಬೇಕಂತ ಎಣಿಸ್ತು. ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ವರ್ಷ 50ನೇ ವರ್ಷದ ತಿರುಗಾಟ ಅದೊಂದು ಮಾಡ್ಬೇಕಂತ ಮನಸ್ಸಿನಲ್ಲಿ ಉಂಟು. ಏನೋ ಗೊತ್ತಿಲ್ಲ, ಸೌಕರಮ್ಮ ಏನ್ ಮಾಡ್ತಾರ ಗೊತ್ತಿಲ್ಲ. ಆಮೇಲೆ ಸಾದಾ ಎಷ್ಟನೇ ಇಸ್ವಿ ಅಂತ ಸರಿ ನೆನಪಿಲ್ಲ ನನಗೆ. ಶಿವಮೊಗ್ಗ ಕುವೆಂಪು ರಂಗಮಂದಿರದಲ್ಲಿ ಆದ ಒಂದು ಯಕ್ಷಗಾನ, ಅದು ಒಂದು ವಿಶ್ವ ದಾಖಲೆ. ಅದು ಆ ವರ್ಷ ಅಹೋರಾತ್ರಿ ಆಟ. ಇವತ್ತು ಬೆಳಿಗ್ಗೆ 8 ಗಂಟೆ ಶುರುವಾದದ್ದು, ಮಾರನೇ ದಿವಸ 8 ಗಂಟೆವರೆಗೂ. ಅದರಲ್ಲಿ 8 ತಂಡಗಳು, 8 ತಂಡಗಳಿಗೆ ಒಂದೊಂದು ತೆಂಕು ಬಡಿಗೆ ಎಲ್ಲವೂ ಇದೆ. ನಮ್ಮ ತಂಡ ನಮ್ದು ಮಹಾಗಣಪತಿ ಪ್ರವಾಸ ಯಕ್ಷಗಾನ ಮಂಡಳಿ ಹಾಲಾಡಿ ಈ ತಂಡದ ಆಟ. ನಮ್ದು ರತಿ ಕಲ್ಯಾಣ ಪ್ರಸಂಗ. ರತಿ ಕಲ್ಯಾಣದಲ್ಲಿ ಕೌಂಡ್ಲಿಕ ನನ್ನದ್ದು. ಅದು ಅಟ್ಟೆ ಕಟ್ಟಿ ಮುಂಡಾಸು ಮಾಡ್ಬೇಕಂತ ಹೇಳಿದ್ರು. ದೊಡ್ಡ ಅಟ್ಟೆ ಕಟ್ಟಬೇಕಂತ ಹೇಳಿ ಅಲ್ಲಿ ಮಂಟಪ ಪ್ರಭಾಕರರ ತಮ್ಮ ಮಂಟಪ, ಅವರು ಹೆಸರೇನೋ ಇತ್ತು ನೆನಪಿಲ್ಲ ನನಗೆ. ಅವರು ಡಾಕ್ಟರ್ ಅಲ್ಲಿ ಅವರ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಮಂಟಪ ಪ್ರಭಾಕರರ ತಮ್ಮ ಅಲ್ಲಿ ಡಾಕ್ಟರ್ ಅವರು ಕಾರ್ಯಕ್ರಮ ಮಾಡಿದ್ರು. ಅದು ಉತ್ತರ ಕನ್ನಡದ ಕಲಾವಿದರ ಕೂಟ ಉಂಟು, ಚಿಟ್ಟಾಣಿ ಎಲ್ಲ ಇದ್ರು ಅವಾಗ. ಆಮೇಲೆ ತೆಂಕಿಂದೆಲ್ಲ ಉಂಟು. ನಮ್ದು ರತಿ ಕಲ್ಯಾಣ ಪ್ರಸಂಗದಲ್ಲಿ ಹರಡಿ ಸರ್ವಣ್ಣ ಏನೋ ಇದ್ರು, ಅವ್ರದ್ದು ಕಮಲೂಪ ಇರ್ಬೇಕು, ಕೋಟ ಸುರೇಶ್ ಅವ್ರದ್ದು ಕೃಷ್ಣ, ನನ್ನದು ಕೌಂಡ್ಲಿಕ. ಅದು ಅಟ್ಟೆ, ದೊಡ್ಡ ಅಟ್ಟೆಯನ್ನು ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದೇನೆ. ದೊಡ್ಡ ಅಟ್ಟೆ, ದೊಡ್ಡ ಹುಲ್ಜಾಡಿ ಆಯ್ತಾ. ಕಟ್ಟದಾಡ್ರಿ ನನ್ನ ಎದುರಿಗೆ ಸ್ಟೂಲ್ ಇಟ್ಕೊಂಡು ಕಟ್ಟಿದ್ದು. ಅಷ್ಟೇ ಎತ್ತರ, 4.5 ಅಡಿ ಎತ್ತರ. ಅಲ್ಲಿ ರಂಗದಲ್ಲಿ ಅಳತೆ ಮಾಡಿದ್ದ ಇದು ಉಂಟು. ಈಗಲೂ ಕುವೆಂಪು ಇದರಲ್ಲಿ ಆದದ್ದ ಅಹೋರಾತ್ರಿ ಯಕ್ಷಗಾನ ಅಂದ್ರೆ ಬರ್ತದೆ, ಆಗ ರತಿ ಕಲ್ಯಾಣ ಬರ್ತದೆ. ಆಟ ಎಲ್ಲ ಮುಗೀತು. ಅಷ್ಟೂ ಪದ್ಯಕ್ಕೆ ನಾನು ಮಂಡಿ ಹಾಕಿ ಹೌದು, ಅಷ್ಟು ದೊಡ್ಡ ಮುಂಡಾಸು ಅಂದ್ರೆ ಹೆಚ್ಚು ಕಡಿಮೆ 4.5 ಅಡಿ ಹತ್ರ, ಇಷ್ಟ ಹತ್ರ ಆಗ್ತದೆ. ಇಷ್ಟ ಹತ್ರದ ಮುಂಡಾಸೆ ಕಟ್ಟಿದ್ದೆ ನಾವು ಆಯ್ತಾ. ಅದು ಆಟ ಎಲ್ಲ ಆದ ನಂತರ ರಂಗದಲ್ಲಿ ನನ್ನನ್ನು ಕೂರಿಸಿ ನನ್ನ ಎದುರಿಗೆ ಕುರ್ಚಿ ಇಟ್ಟುಕೊಂಡು ಅದನ್ನ ಟೇಪ್ ನಲ್ಲಿ ಅಳತೆ ಮಾಡಿ ಅದು ಪ್ರೇಕ್ಷಕರಿಗೆ ಗೊತ್ತಾಗ್ಬೇಕಲ್ಲ ಎಷ್ಟು ಎತ್ತರ ಇದೆ. 4.5 ಅಡಿ ಎತ್ತರ ಬಂದಿದೆ. ಕುಣಿದಿದೆ ಆಯ್ತಾ. ನನಗೆ ದೊಡ್ಡ ನೋಟಿನ ಹಾರ, ಅದೇ ಸಾಧಾರಣ ಒಂದು 2-3 ಸಾವಿರ ದುಡ್ಡು ಇತ್ತು ಅದರಲ್ಲಿ. ಆಗ ಸಾಧಾರಣ ಒಂದು 15 ವರ್ಷ ಕೆಳಗಾದದ್ದು ಇರ್ಬೇಕು ನಮ್ಮ ಅಂಜದು. ಮಾಡಿದ್ರು. ಅದು ವಿಶ್ವ ದಾಖಲೆ ಅನ್ನುವ ಒಂದಿದ್ರು. ಅದು ಹೌದಲ್ವೋ ಗೊತ್ತಿಲ್ಲ. ಅಷ್ಟೇ ಎತ್ತರದ ಮುಂಡಾಸಿ ಯಾರು ಕಟ್ಟಿದಿಲ್ಲ. ಕಳೆದ ಒಂದು 5-6 ವರ್ಷದ ಕೆಳಗೆ ಇಲ್ಲಿ ದುರ್ಗಾನಗರ ಅಂತೇಳಿ ಬೋಳ್ಗಟ್ಟೆ ಹತ್ರ, ಸೌಕೂರ್ ಹತ್ರ, ಅಲ್ಲಿ ಒಂದು ಇದು ವೀರಮಣಿ ಪ್ರಸಂಗ ಕಾಳಗದಲ್ಲಿ ವೀರಮಣಿ ಪ್ರಸಂಗಕ್ಕೆ ವೀರಮಣಿ ಕಾಳಗದ ವೇಷಕ್ಕೆ, ವೀರಮಣಿ ವೇಷಕ್ಕೆ ಒಂದು ಮುಂಡಾಸ್ ಕಟ್ಟಿದ್ದೆ, ದೊಡ್ಡ ಮುಂಡಾಸ್. ಅದು ಅದಂಗಂತ 4.5 ಅಡಿ ಎತ್ತರವೇ ಉಂಟು. ಅದು ಅದ್ರ ಕಟ್ಟಿದ್ದಲ್ಲ, ಬೆಂಡ್ ಒಂದು 4 ವರ್ಷದ ಕೆಳಗೆ ನೀವು ಕಟ್ಟಿದ್ದು. ಇದು ಕಟ್ಟಿದ್ದು ಹೌದೌದು. ಅದು ಆ ನಂತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಯ್ತು 2012ರಲ್ಲಿ. ಆಮೇಲೆ ಜಿ ಶಂಕರ್ ಅವರು ತಿಂದ್ಕೊಡ್ಬೇಕಾದ ಪ್ರಶಸ್ತಿ, ಯಕ್ಷಗಾನ ಇದು ಅಕಾಡೆಮಿ ಪ್ರಶಸ್ತಿ ಕಳೆದ ವರ್ಷ ಆಗಿದೆ, ಅಕಾಡೆಮಿ ಪ್ರಶಸ್ತಿ, ಗೌರವ ಪ್ರಶಸ್ತಿ. ಆಮೇಲೆ ಯಕ್ಷಗಾನ ಕಲಾರಂಗದ ಪ್ರಶಸ್ತಿ, ಆಮೇಲೆ ಸಿರಿಯಾರ ಮಂಜುನಾಯ್ಕ ಪ್ರಶಸ್ತಿ 2 ಆಗಿದೆ. ಒಂದು ಸಾಲಿಗ್ರಾಮ ಮೇಳದಲ್ಲಿ ಪ್ರತಿ ವರ್ಷವೂ ಮೇಳ ಹೊರಟು ಮಾರನೇ ದಿವಸ ಸಿರಿಯಾರ ಮಂಜುನಾಯ್ಕರ ಪ್ರಶಸ್ತಿ ಕೊಡುದು, ಅದು ನನಗೆ ಸಿಕ್ಕಿದೆ. ಯಕ್ಷಗಾನ ಕಲಾರಂಗದಿಂದ ಸಿರಿಯಾರ ಮಂಜುನಾಯ್ಕರ ಪ್ರಶಸ್ತಿಯು ನನಗೆ ಭಾಜನರಾಗಿದೆ. ಆಮೇಲೆ ಬೆಳಕಲ್ ಸುಬ್ಬಣ್ಣಯ್ಯ ಪ್ರಶಸ್ತಿ, ಆಮೇಲೆ ಇಲ್ಲಿ MIT ಉದಯ್ ಕುಮಾರ್ ಶೆಟ್ಟಿ ಇದ್ರಲ್ಲ, ಅವರ ಅಪ್ಪಯ್ಯನ ಹೆಸರಿನಲ್ಲಿ ನನಗೊಂದು ಪ್ರಶಸ್ತಿ, ಜಯಪ್ರಕಾಶ್ ಖೇಡೆ ಅವರು ಕೊಟ್ಟದ್ದು.
ಆ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಇದಾಗ್ಲಿಲ್ಲ, ಕನ್ನಡ ಬರಬಹುದು. ಆದಷ್ಟು ಬೇಗ ಬರ್ಲಿ. ಬರಬಹುದು, ದೇವರ ಅನುಗ್ರಹ ಪಡೆಯುವ ಯೋಗ ಇದ್ರೆ. ಹಾಗಾದ್ರೆ 50 ವರ್ಷದ ಸಾಧನೆ ಅಲ್ಲ ಸರ್? ಆಮೇಲೆ ಸಾಧಾರಣ ಇಷ್ಟರೊಳಗೆ ನನಗೊಂದು 1,500 ಮಿಕ್ಕಿ ಸನ್ಮಾನ ಆಗಿರ್ಬೋದು. ದೇವರ ಅನುಗ್ರಹ ಮನೆಯೊಳಗೆ ಹೋದ್ಗಳು ಗೊತ್ತಾಗ್ತದೆ, ಸ್ಮರಣಿಕೆ ಎಲ್ಲ ನೋಡಿ ಎಲ್ಲಿ ಇಡುದು ಜಾಗ ಅದೇನು ತೊಂದರೆ ಇಲ್ಲ, ದೇವರ ಅನುಗ್ರಹದಿಂದ ಎಲ್ಲ ಆಶೀರ್ವಾದ. ಹೌದು, ಖಂಡಿತ. ನನಗೆ ಯಕ್ಷಗಾನ ಮತ್ತೆ ಯಕ್ಷಗಾನ ಅಂದ್ರೆ ಬಾಕಿ ಉಳಿದವರೆಲ್ಲ ಯಕ್ಷಗಾನದ ಕುರಿತಾಗಿ ನಾವು ಯಕ್ಷಗಾನಕ್ಕೆ ಯಾಕೆ ಬಂತು ಅನ್ನುವ ಒಂದು ಜಿಗುಪ್ಸಾ ಭಾವನೆ ಉಂಟು. ಖಂಡಿತ ನಾನು ಅದು ಯಾವತ್ತೂ ಹೇಳಿದ್ದೇ ಇಲ್ಲ. ಯಾಕಂದ್ರೆ ಯಕ್ಷಗಾನದಿಂದ ಒಬ್ಬ ಮನುಷ್ಯನಾಗಿದ್ದೆ. ಈ ದೇಶ ವಿದೇಶಗಳಲ್ಲಿಯೂ ಗುರುತಿಸೋದಕ್ಕಾಯ್ತು. ನಾನು ಅದೇ ಆರಂಭದಲ್ಲಿ ಹೇಳಿದ್ನಲ್ಲ, ಹೊಲಿಗೆ ಕೆಲಸ ಮಾಡ್ತಾ ಇದ್ದೆ. ಅದೇ ಒಬ್ಬ ಟೈಲರ್ ಆಗಿದ್ರೆ ಆ ವ್ಯಾಪ್ತಿಯೊಳಗೆ ಕುಂದಾಪುರ ತಾಲೂಕಿನೊಳಗೆ ಮಾತ್ರ ಗೊತ್ತಾಗ್ತಿತ್ತೆ ವಿನಃ ಇಷ್ಟು ವಿಸ್ತಾರವಾಗಿ ಹರಡುವುದಕ್ಕೆ ಸಾಧ್ಯ ಇರಲಿಲ್ಲ ಒಬ್ಬ ಯಕ್ಷಗಾನ ಕಲಾವಿದರಾದ್ರಿಂದ. ಈಗ ಯಕ್ಷಗಾನ ಕಲಾವಿದರಾದವ ಕೋಟಿ ಸಂಪಾದನೆ ಮಾಡಿದ್ದಾನೆ, ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದಾನೆ ಅನ್ನೋದು ಮುಖ್ಯವಾದ ವಿಷಯ ಅಲ್ಲ. ಇಡೀ ಯಕ್ಷಗಾನದ ಒಂದು ಆಸಕ್ತ ಕೂಟ ಎಲ್ಲಿದೆಯೋ ಆ ಯಕ್ಷಗಾನದ ಕುರಿತಾಗಿ ಅಭಿಮಾನ ಇಲ್ಲ ಉಂಟು, ಅವ್ರಿಗೆಲ್ಲರಿಗೂ ನಾವು ಪರಿಚಿತರಾಗಿರ್ತೇವಲ್ಲ, ಒಬ್ಬ ಇಂಥ ವ್ಯಕ್ತಿ ಅಂದ್ರೆ ಕೋಡಿ ವಿಶ್ವನಾಥ ಗಾಣಿಗ ಅಂತ. ಹಾಗಾದ್ರಿಂದ ಅಷ್ಟು ಒಂದು ಇದು ಬಂದದ್ದು ಯಕ್ಷಗಾನ. ಆದ್ರಿಂದ ಯಕ್ಷಗಾನದ ಜೀವನ ನನಗೆ ಸಂತೃಪ್ತ ಕೊಟ್ಟಿದೆ. ಆಮೇಲೆ ನನ್ನ ಸಾಂಸಾರಿಕವಾಗಿಯೂ ಹಾಗೆ ಕೈ ಹಿಡಿದ ಹೆಂಡತಿ ಇರಬಹುದು, ಯಕ್ಷಗಾನ ಕಲಾವಿದರಿಗೆ ಹೊಂದ್ಕೊಳ್ಳುವ ಹೆಂಡ್ರು ಸ್ವಲ್ಪ ಕಷ್ಟ, ಅಂದ್ರೆ ಎಲ್ರಿಗೂ ನಿಭಾಯಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ರಾತ್ರಿ ಮನೆಯಲ್ಲಿ ಇರುವವರಲ್ಲ, ರಾತ್ರಿ ಊರು ಬಿಟ್ಟು ಬೇರೆ ಊರಿಗೆ ಆಟಕ್ಕೆ ಹೋಗ್ಬೇಕಂತ. ಈಗೆಲ್ಲ ಕಾಲಮಿತಿ ಬಂದಿದೆ, ಮೊದಲೆಲ್ಲ ಆಗಲ್ಲ, ಬೆಳಿಗ್ಗೆ ತನಕ ಆಟ ಇದ್ದಿತ್ತು. ನಾವು ತಿಂಗಳಿಗೆ ಒಂದ್ಸರ್ತಿ ಮನೆಗೆ ಬರುವ ಒಂದು ಪರಿಸ್ಥಿತಿ ಇದ್ದಿತ್ತು. ಆಗಲಿಗೆಲ್ಲ ವಾಹನ ಇರ್ಲಿಲ್ಲ, ಬಸ್ಸಿನ ಸೌಕರ್ಯ ಇರ್ಲಿಲ್ಲ, ನಡ್ಕೊಂಡೆ ಹೋಗ್ಬೇಕು ಊರಿಂದ ಊರಿಗೆ. ಈಗ ಆಗಲ್ಲ, ಬೈಕ್ ಇದೆ, ಕಾರ್ ಇದೆ, ಹೋಗಿ ವೇಷ ಮುಗ್ದಾಂತರ ಮನೆ ಬರ್ತೇವೆ. ಆಗಲಿಕ್ಕೆಲ್ಲ ಬಹಳ ಕಷ್ಟ ಇತ್ತಲ್ಲ ಅಂತ ಒಂದು, ಮತ್ತೆ ಸಂಪಾದನೆಯು ಬಹಳ ಕಡಿಮೆ. ಈಗ ಎಲ್ಲ ಆಗಲ್ಲ. ನನಗೆ 50 ಪೈಸೆಯಿಂದ ಆರಂಭವಾದ ಯಕ್ಷಗಾನ ಜೀವನ ಈಗ 3,000 ಬಂದಿದೆ ಒಂದು ದಿವಸಕ್ಕೆ. ಹಾಗಾದ್ರೆ 50 ಪೈಸೆ ಮತ್ತೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಸಂಪಾದನೆಯ ಕಾಲ ಯಾವಾಗ? ಅದರಲ್ಲಿ ನಾವು ಜೀವನ ಮಾಡ್ಬೇಕಲ್ಲ. ಅದರಲ್ಲಿ ಜೀವನ ಮಾಡಿದ ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರನ್ನ ನಾವು ಯಾವತ್ತೂ ಇದ್ ಮಾಡ್ಬೇಕು, ಯಾವ್ದು ಖಂಡಿತ. ಯಾಕಂದ್ರೆ ಆ ಕಷ್ಟದ ಜೀವನಕ್ಕೆ ಕೈ ಜೋಡಿಸಿದ್ರಲ್ಲ. ಆಮೇಲೆ 4 ಜನ ಹೆಣ್ಮಕ್ಳನ್ನ ಹೇಗೆ ಮದುವೆ ಮಾಡುದು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಈ ಯಕ್ಷಗಾನ ಸಂಪಾದನೆಯಿಂದ ಎಲ್ಲವನ್ನೂ ನಾನು ಮಾಡಿದ್ದೇನೆ. ಆಮೇಲೆ ಸೌಕೂರ್ ದೇವಿ ಅನುಗ್ರಹದಿಂದ ಉಳ್ಳೂರಿನಲ್ಲಿ ಒಂದ್ ಸ್ವಲ್ಪ ಜಾಗ ಇದೆ, 1 ಎಕರೆ 20% ಜಾಗ ಇದೆ. ಆಮೇಲೆ ಅಂಬಾರ್ನಲ್ಲಿ ಒಂದು 4 ಎಕರೆ ಚಿಲ್ಲರೆ ಏನೋ ದೇವ್ರ ಲೆಕ್ಕದಿಂದ ತೋಟ ಮಾಡಿದ್ದೆ. ಅಂತೂ ಯಕ್ಷಗಾನದಿಂದ ಏನು ನನಗೆ ಅನ್ಯಾಯ ಆಗ್ಲಿಲ್ಲ, ತೊಂದರೆ ಆಗ್ಲಿಲ್ಲ. ನಾನು ಯಕ್ಷಗಾನವನ್ನು ಯಾವತ್ತೂ ದೂರುವುದೇ ಇಲ್ಲ. ಯಕ್ಷಗಾನದ ಋಣ ನನ್ನ ಮೇಲೆ ಇದೆ. ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು 50ನೇ ವರ್ಷ ಆದ್ರೂ ಯಾವ ಕಾರಣಕ್ಕೂ ತೀರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಒಂದು ಭಾವನೆ ಇದೆ. ಆಮೇಲೆ ಆ ಸೌಕೂರು ಮೇಳದಲ್ಲಿ ನಿರಂತರವಾಗಿರುವ ಕಾರಣ ನಾನು ಮನಸ್ಸಿನಲ್ಲಿ ಏನು ಎಣಿಸಿದ್ನೋ, ನನ್ನ ವೈಯಕ್ತಿಕ ಇರಬಹುದು, ಬೇರೆಯವರ ಸೇವಾಕರ್ತರು ಬಂದು ಕೇಳಿಕೊಂಡ ಅವ್ರಿಗೆ ಹೇಳಿಕೆ ಇರಬಹುದು, ಅದೇನಾದ್ರೂ ದೇವಿ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ದೇವಿ ಎಲ್ಲವನ್ನೂ ನೆರವೇರಿಸಿಕೊಟ್ಟಿದ್ದಾರೆ. ಆಮೇಲೆ 4 ಜನ ಒಳ್ಳೆ ಅಳಿಯಂದಿರು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದು ಬೇಡ. ಯಾವ ಹವ್ಯಾಸಗಳು ಇಲ್ಲದೆ ಇರುವ ಮಕ್ಕಳು ಸಿಕ್ಕುವುದು ಬಹಳ ಕಷ್ಟ. ಈಗ ಒಂದಲ್ಲ ಒಂದು ಯಾವ್ದಾದ್ರು ಅಭ್ಯಾಸ ಇರ್ತದೆ. ಅಂತದ್ದು ಏನೂ ಇಲ್ಲದೆ ಇರುವಂತ ಅಳಿಯಂದಿರು 4 ಜನ ಸಿಕ್ಕಿದ್ದಾರೆ. ಅದು ಅವರ ಸಣ್ಣ ಸೌಭಾಗ್ಯ ಅಂತ ಹೇಳ್ತಾರೆ. ದೊಡ್ಡ ಮಗಳು ಸುಷ್ಮಾ, ಅವಳ ಗಂಡ ರಾಘವೇಂದ್ರ ಗೋಪಾಡಿ. 2ನೇ ಮಗಳು ಸೌಮ್ಯ, ಅವಳ ಗಂಡ ಗಣೇಶ ಮಂದರ್ತಿ. ಆಮೇಲೆ 3ನೇವಳು ಶುಭ, ಅವಳ ಗಂಡ ಕಿಶೋರ್ ಅಂತೇಳಿ ಗರಡಿ ಮಜಲು. ಆಮೇಲೆ ಹಿರಿಯ ಮಗಳು ಶೋಭಿತಾ, ಅವಳ ಗಂಡ ರಾಕೇಶ, ಅವರು ಗೋಪಾಡಿಯ ಕೆಳಗಡೆ, ಕಾಂತೇಶ್ವರ ದೇವಸ್ಥಾನದ ಕೆಳಗಡೆ. ದೊಡ್ಡ ಮಗಳು ಕೊನೆಯ ಮಗಳ ಗಂಡ ಮನೆ ಗೋಪಾಡಿ. 2ನೇ ಮಗಳು ಗರಡಿ ಮಜಲ್, 3ನೇವಳು ಇಲ್ಲಿ. 2 ಮಕ್ಕಳು ಈಗ ಹೊರದೇಶದಲ್ಲಿದ್ರು. 3 ಜನ ಅಳಿಯಂದಿರು ಹೊರದೇಶದಲ್ಲಿದ್ದಾರೆ. ದೊಡ್ಡ ಮಗಳು ಗೋಪಾಡಿಯಲ್ಲಿದ್ರು. ದೊಡ್ಡ ಅಳಿಯ ನಮ್ಮ ಈಗಿನ ಸಾರಥಿ ನಮ್ಗೆ. ಆಗ್ಲಿ ಸರ್, ನಿಮ್ಮ ಯಕ್ಷಗಾನ ಪಯಣದ ಬಗ್ಗೆ ತಮ್ಮ ವೈಯಕ್ತಿಕ ಜೀವನದ ಅಲ್ಪ ಸ್ವಲ್ಪ ವಿಷಯ ಅದನ್ನು ಕೂಡ ತಿಳಿಸಿದಿರಿ. ಬಹಳಷ್ಟು ವಿಷಯನ ನಮ್ಗೆ ಯಕ್ಷಗಾನ ಪಯಣದ ಬಗ್ಗೆ ಬಹಳಷ್ಟು ತಿಳಿಸಿದಿರಿ. ಮತ್ತೆ ನೀವು ನೇರವಾಗಿ ಮಾತನಾಡೋರು, ಅದರಲ್ಲೇ ನಿಮ್ಗೆ ಫಿಲ್ಟರ್ ಹಾಕಿ ಮಾತಾಡೋರಲ್ಲ. ನೀವು ಮೊದ್ಲಿಂದ ಹಾಗೆ ನೀವು ಮ್ಯಾನೇಜರ್ ಆಗಿದ್ದು ತುಂಬಾ ಜನ ಹೇಳಿದ್ರು, ಮ್ಯಾನೇಜರ್ ಆಗಿದೆ ಖಡಕ್ ಮ್ಯಾನೇಜರ್, ಅದ್ರ ಬಗ್ಗೆ ಏನಿಲ್ಲ, ಸಿಸ್ಟಮ್ ಆತರ. ಅದು ನಿಮ್ಮ ಸಂದರ್ಶನ ಮಾಡ್ಬೇಕು ಅಂತ ಬಹಳಷ್ಟು ಜನ ನನಗೆ ತಿಳಿಸಿದ್ರು. ಮೊದ್ಲು ತುಂಬಾ ವರ್ಷ ಕೆಳಗೆ ಮಾಡಿದ್ದೆ, ಆದ್ರೂ ಕೂಡ ಇದರಲ್ಲಿ ಭಾವಸ್ಪಂದದಲ್ಲಿ ನಿಮ್ಮ ಸಂದರ್ಶನ ಮಾಡ್ಬೇಕು ಅಂತ ತಿಳಿಸಿದ್ದಾರೆ. ವೀಕ್ಷಕರು ನೋಡಿ, ಅವರ ಸಂದರ್ಶನ ನಾವು ಮಾಡಿದ್ದೇವೆ. ನೀವು ಹೇಳಿದ್ರಿ, ನಮಗೂ ಕೂಡ ಬಹಳ ಖುಷಿ ಇದೆ, ನಮಗೂ ಕೂಡ ಹೆಮ್ಮೆ ಇದೆ. ಇಂತ ಒಬ್ರು ಕಲಾವಿದರು ನಮ್ಮೊಂದಿಗಿದ್ದಾರೆ. 50 ವರ್ಷಗಳ ಸಾಧನೆ ಸುಲಭದಲ್ಲ. ಹಾಗೆ ಅವರಿಗೆ ನಿಮ್ಮೆಲ್ಲರ ಧನ್ಯವಾದ ತಿಳಿದ್ರು. ಸರ್, ನಿಮಗೆ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ
ಬಹಳ ಒಂದು ಇಷ್ಟು ವರ್ಷದ ಸಾಧನೆಗೆ ಸರಿ ಅದು ಇನ್ನೂ ಬಹಳಷ್ಟು ವರ್ಷಗಳ ಸಾಧನೆ ನಿಮ್ಮದಾಗ್ಲಿ, ಸರಿ ಬಹಳಷ್ಟು ಕಡೆ ನಿಮ್ಮ ಯಕ್ಷಗಾನ ಪ್ರದರ್ಶನಗಳ ಜರಗಲಿ, ಸರಿ. ಅದು ನಿಮ್ಮ ಪ್ರವಾಸಿ ಯಕ್ಷಗಾನ ತಂಡ ಕೂಡ ಶುಭವಾಗ್ಲಿ ಸರಿ. ಅಂತ ಶುಭಾಶಯ ತಿಳಿಸುತ್ತಾ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನಿಮ್ಗೂ ಕೂಡ ಅನಂತ ಧನ್ಯವಾದಗಳು. ಯಾಕಂದ್ರೆ ನಿಮಗೆ ನನ್ನನ್ನ ಈ ಇದಕ್ಕೆ ಈ ವಾಹಿನಿಗೆ ಪರಿಚಯಿಸಿದ್ದೀರಿ. ನಿಮಗೆ ಮತ್ತೆ ಪರಿಚಯಿಸಿ ಅಂತ ಹೇಳಿದ ನನ್ನ ಹಿತೈಷಿಗಳಿಗೂ ಅನಂತ ಧನ್ಯವಾದ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಜನಪ್ರಿಯ ಯಕ್ಷಗಾನ ಕಲಾವಿದರು ಕೋಡಿ ವಿಶ್ವನಾಥ ಗಾಣಿಗ ಸರ್ ಅವರ ಒಂದು ಸಾಧನೆ ಹಾದಿಯ ಪಯಣ. ಬಹಳ ಕುತೂಹಲಕಾರಿಯಾಗಿತ್ತು. 50 ಪೈಸೆಯಿಂದ ಹೊರಟಂತ ಪಯಣವನ್ನ ಅವರ ಜೀವನವನ್ನಾಗಿಸಿಕೊಂಡಿದ್ದಾರೆ. ಯಕ್ಷಗಾನದ ಬಗ್ಗೆ ಅವರಿಗೆ ಬಹಳಷ್ಟು ಗೌರವ ಇದೆ. ಯಕ್ಷಗಾನದಿಂದ ಬಹಳಷ್ಟು ನಾನು ಸಂಪಾದಿಸಿದ್ದೇನೆ ಮತ್ತು ಸುಖ ಸಂಸಾರವನ್ನ ಸಾಗಿಸ್ತಿದ್ದೇನೆ ಎನ್ನುವಂತ ಹೆಮ್ಮೆಯ ಮಾತುಗಳನ್ನ ಆಡಿದ್ದಾರೆ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ. ನೋಡ್ತಾ ಇರಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುವಂತ ಭಾವಸ್ಪಂದನ ಕಾರ್ಯಕ್ರಮವನ್ನು. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.